ಫೈನಲಿ ವೇಟಿಂಗ್ ಈಸ್ ಓವರ್. ಈಗೆಲ್ಲರೂ ಕಾಯ್ತಾ ಇರುವಂಥದ್ದು ಮ್ಯಾಕ್ಸ್ಗೆ. ತುಂಬ ಜನ ಕಾಮೆಂಟ್ ಮಾಡಿದ್ರಿ ನಿನ್ನೆ, ಬ್ರದರ್ ಮ್ಯಾಕ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಬುಕಿಂಗ್ ಕಡೆ ಒಂದು ಕಡೆ ಆಯಿತು ಅಂದರೆ ಟ್ರೈಲರ್ದು ಒಂದು ಅನೌನ್ಸ್ಮೆಂಟ್ ಆಯಿತು, ಅದ್ರ ಒಂದು ಕಡೆ. ಸೊ ಎರಡರ ಬಗ್ಗೆನೂ ಕೂಡ ಇವತ್ತು ಮಾತಾಡ್ತೀನಿ, ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈಗ ಬುಕಿಂಗ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಆ್ಯಂಡ್ ನನಗೆ ಕ್ಲೋಸ್ ಇರೋಂಥವ್ರು ವಾಟ್ಸಪ್ ಕೂಡ ಮಾಡಿದ್ದಾರೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ, ಕಾಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿದ್ದಾರೆ ಆ್ಯಂಡ್ ಥಿಯೇಟರ್ ಲಿಸ್ಟ್ ಬಗ್ಗೆ ತುಂಬ ಹೇಳಿರುವಂಥದ್ದು. ಸೊ ಇದೆಲ್ಲ ನಾನು ನಿನ್ನೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಸೊ ಗೊತ್ತಿರೋ ಹಾಗೆ ನಿನ್ನೆ UI ಸಿನಿಮಾ ರಿಲೀಸ್ ಆಗಿತ್ತು. ಸೊ UI ಸಿನಿಮಾದ ಒಂದು ರಿವ್ಯೂ ಆಗಿರ್ಬೋದು, ಪಬ್ಲಿಕ್ ರಿಯಾಕ್ಷನ್ ಮತ್ತು ನನ್ನ ರಿವ್ಯೂ. ಸೊ ಇದು ಆಗೋದ್ರಲ್ಲಿ ಸ್ವಲ್ಪ ಟೈಮ್ ಆಯಿತು, ಸಂಜೆ ಆಗೋಯ್ತು. ಸೊ ಸಂಜೆ ಅಷ್ಟೊತ್ತಿಗೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಥಿಯೇಟ್ರ್ ವಿಚಾರಕ್ಕೆ ಬಂದುಬಿಡ್ತೀನಿ. ಫಸ್ಟ್ ಥಿಯೇಟ್ರ್ ಲಿಸ್ಟ್ ರಿಲೀಸ್ ಆಗಿರುವಂಥದ್ದು. ಸೊ ಫಸ್ಟ್ ಥಿಯೇಟ್ರ್ ಲಿಸ್ಟ್ಗೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿದ್ರಿ, ಬ್ರದರ್ ಥಿಯೇಟ್ರ್ ಲಿಸ್ಟು ಯಾಕೆ ಇಷ್ಟು ಚಿಕ್ಕದಿದೆ, ತುಂಬ ಥಿಯೇಟ್ರ್ ಕಡಿಮೆ ಆಗಲಿಲ್ವಾ ಅಂತ. ನಾನು ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಲಿಸ್ಟ್ ಇದು. ಓಕೆ, ನಾವು ಫಸ್ಟ್ ಲಿಸ್ಟ್ ಅಂತ ರಿಲೀಸ್ ಮಾಡ್ತಾರೆ, ಯಾಕಂದರೆ ಯಾವ್ಯಾವ ಆಲ್ಮೋಸ್ಟ್ ಈಗ ಕನ್ಫರ್ಮ್ ಆಗಿ ಸಿನಿಮಾ ಅಲ್ಲಿಗೆ ಬರ್ತಾ ಇದೆ ಅನ್ನುವಂಥದ್ದು ಸಿಕ್ಕಿರುತ್ತೋ, ಸೊ ಅದನ್ನ ಡಾಟಾಬೇಸ್ ಕಲೆಕ್ಟ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿರ್ತಾರೆ, ಅದನ್ನು ಫಸ್ಟ್ ಲಿಸ್ಟ್ ಅಂತ ಕರೀತಾರೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಎಲ್ಲ ಥಿಯೇಟರ್ಸ್ಗಳದ್ದು ತಾಲೂಕು ವೈಸ್ ಆಗಿರ್ಬೋದು, ಎಲ್ಲ ಒಂದು ಡಿಸ್ಟ್ರಿಕ್ಟ್ ವೈಸ್ ಆಗಿರ್ಬೋದು, ಎಲ್ಲನೂ ಒಂದು ಕೊಲ್ಯಾಬ್ ಆಗ್ಬಿಟ್ಟು ಒಂದು ಫೈನಲ್ ಒಂದು ಔಟ್ಪುಟ್ ಬರುತ್ತೆ ಲೀಸ್ಟು. ಸೊ ಅಲ್ಲಿ ತನಕ ವೇಟ್ ಮಾಡೋಣ. ಸೊ ಮಂಡೇ ಇಲ್ಲ ಅಂದರೆ ಬರ್ಬೋದು, ಸೋಮವಾರ ಇಲ್ಲ ಮಂಗಳವಾರ ಬರ್ಬೋದು, ವೇಟ್ ಮಾಡೋಣ. ಆ್ಯಂಡ್ ಈಗ ಮೇನಾಗಿ ಬಂದುಬಿಡ್ತೀನಿ. ಬುಕಿಂಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ಇನ್ನೂ ಬುಕಿಂಗ್ ಓಪನ್ ಆಗಿಲ್ಲ ಅಂತ. ಸೊ ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ, ಇದರಲ್ಲಿ ಏನು ಸ್ಪೆಷಲ್ ಏನಿಲ್ಲ. UI ಸಿನಿಮಾ ರಿಲೀಸ್ ಆಗಿದೆ. ಕೆಲವೊಂದು ತಾಲೂಕುಗಳಲ್ಲಿ, ಕೆಲವೊಂದು ಜಿಲ್ಲೆಗಳಲ್ಲಿ ಈಗಲೂ ಕೂಡ 2 ಥಿಯೇಟ್ರು 3 ಥಿಯೇಟ್ರ್ ರನ್ ಆಗ್ತಿದೆ ಅಂದರೆ ದೊಡ್ಡ ವಿಚಾರನೇ ಅದು. ಸೊ 2 ಥಿಯೇಟ್ರ್ ರನ್ ಆಗ್ತಿದ್ರು ಕೂಡ ಕೆಲವೊಂದು ಕಡೆ 2 ಥಿಯೇಟ್ರಲ್ಲೂ ಕೂಡ UIನ ಹಾಕೊಂಡಿದ್ದಾರೆ. ಖಂಡಿತವಾಗಲೂ ಈ ಒಂದು ಸ್ಲಾಟ್ಸ್ಗಳನ್ನು ಮ್ಯಾನೇಜ್ ಮಾಡಬೇಕು. ಸೊ ಸೋಮವಾರ ಅಥವಾ ಮಂಗಳವಾರ ಅಥವಾ ಬುಧವಾರದೊಳಗೆ ಸ್ಲಾಟ್ಸ್ಗಳನ್ನ ಅರೇಂಜ್ಮೆಂಟ್ ಮಾಡ್ತಾರೆ ಆ್ಯಂಡ್ ಸ್ಲಾಟ್ಸ್ಗಳನ್ನು ಫ್ರೀ ಮಾಡಿಸ್ಕೊಳ್ತಾರೆ. ಸೊ ಅಲ್ಲಿಗೆ ಒಂದು ಅಲರ್ಟ್ ಆಗುವಂಥದ್ದು, ಥಿಯೇಟರ್ಸ್ಗಳು ಅಲರ್ಟ್ ಆಗುವಂಥದ್ದು. ಸೊ ಈಗ ಸದ್ಯಕ್ಕೆ ಹೇಳಬೇಕು ಅಂದರೆ ಥಿಯೇಟರ್ಸ್ಗಳು ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದೈತೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಥಿಯೇಟರ್ಸ್ಗಳಿರುವಂಥದ್ದು ತಾಲೂಕು ವೈಸಲ್ಲಿ. ಕೆಲವೊಂದು ತಾಲೂಕುಗಳಲ್ಲಿ ಥಿಯೇಟರ್ಗಳೇ ಇರಲ್ಲ, ಪಕ್ಕದ ತಾಲೂಕು ಅಥವಾ ಡಿಸ್ಟಿಕ್ಕಿಗೆ ಹೋಗಿ ಸಿನಿಮಾಗಳನ್ನು ನೋಡಬೇಕು. ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಸೊ ಈಗ ಸಿನಿಮಾ ರಿಲೀಸ್ ಆಗಿರೋದ್ರಿಂದ UI ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಸೊ 2 ಥಿಯೇಟರ್ಗಳಲ್ಲಿ ಹಾಕೊಂಡಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಥಿಯೇಟರ್ ಲೀಸ್ಟು ಕಮ್ಮಿ ಬಂದಿರುವಂಥದ್ದು ಆ್ಯಂಡ್ ಬುಕಿಂಗ್ ಕೂಡ ಸ್ವಲ್ಪ ತಡ ಆಗುವಂಥದ್ದು. ಸೊ ಸೋಮವಾರ ಅಥವಾ ಮಂಗಳವಾರ ಇಲ್ಲ ಬುಧವಾರದೊಳಗಡೆ ಐ ಥಿಂಕ್ ಫೈನಲ್ ಆಗುತ್ತೆ. ಸ್ವಲ್ಪ 1-2 ದಿನ ಲೇಟ್ ಆಗಬಹುದು. ಸೊ ಇದಕ್ಕೆ ಸ್ವಲ್ಪ ನಾವು ವೇಟ್ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಊರುಗಳಲ್ಲೂ, ಆಮೇಲೆ ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಮಲ್ಟಿಪ್ಲೆಕ್ಸ್ಗಳು ಇರಲ್ಲ. ಸೊ ಮೇನ್ ಆಗಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಮೇಲೇ ಡಿಪೆಂಡ್ ಆಗಿರ್ತಾರೆ ಆಡಿಯನ್ಸು. ಸೊ ಹಾಗಾಗಿ ಈಗ UI ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ 2 ಥಿಯೇಟರ್ ಹಾಕಿರ್ತಾರೆ. ಸೊ ಅವಾಗ ಒಂದು ಸ್ಕೆಡ್ಯೂಲ್ನ ಆಫ್ ಮಾಡಿ ಅದು ಒಂದು ಕಂಟಿನ್ಯೂಷನ್ UI ಹೋಗುತ್ತೆ, ಇನ್ನೊಂದು ಕಂಟಿನ್ಯೂಷನ್ ಎಲ್ರಿಗೂ ಗೊತ್ತಿರೋ ಹಾಗೇ ಮ್ಯಾಕ್ಸ್ ಹೋಗುತ್ತೆ. ಸೊ ಈಗ ಆಲ್ರೆಡಿ ಕೆಲವೊಂದು ಅನೌನ್ಸ್ಮೆಂಟ್ ಆಗಿದೆ ಆ್ಯಂಡ್ ಈಗ ಈ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಅಂದರೆ ಲೈಕ್ ಯಾವ್ಯಾವ ಒಂದು ಡಿಸ್ಟಿಕ್ಕಲ್ಲಿ 5 ಥಿಯೇಟರ್ಸ್ಗಳಿವೆ, ಒಂದು 6 ಥಿಯೇಟರ್ಗಳು ರನ್ ಇದೆ. ಸೊ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಸೊ ನಮ್ಮ ದಾವಣಗೆರೆಯಲ್ಲಿ ಈಗ ಸದ್ಯಕ್ಕೆ ಪ್ರೆಸೆಂಟಾಗಿ 5 ಥಿಯೇಟರ್ಸ್ಗಳು ರನ್ ಇರುವಂಥದ್ದು. ಸೊ ಈಗ ಆಲ್ಮೋಸ್ಟ್ ಈಗ ಮ್ಯಾಕ್ಸು ಇಲ್ಲಿ ಅನೌನ್ಸ್ಮೆಂಟ್ ಆಗಿದೆ, ಒಂದು ಅಶೋಕ ಮತ್ತು ತ್ರಿಶೂಲ್ ಅಂತ ಅನೌನ್ಸ್ಮೆಂಟ್ ಆಗಿದೆ. ಯಾಕಂದರೆ ಸ್ಲಾಟ್ಸ್ಗಳು ಅವರಿಗೆ ಫೈನಲ್ ಆಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಅನೌನ್ಸ್ಮೆಂಟನ್ನು ಮಾಡಿರ್ತಾರೆ. ಸೊ ಇದೇ ರೀತಿಯಾಗಿ ಸ್ಲಾಟ್ಸ್ಗಳು ಮುಂದಿನ ದಿನಗಳಲ್ಲಿ ಕೆಲವೊಂದು ಥಿಯೇಟರ್ಸ್ಗಳು ಸಿಕ್ಕ ತಕ್ಷಣ ಬೇಗ ಅಲರ್ಟ್ಸ್ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಏನು ಡೌಟೇ ಬೇಡ. ಸ್ವಲ್ಪ 1 ದಿನ ಅಥವಾ 2 ದಿನ ಲೇಟ್ ಆಗ್ಬೋದು. ಕನ್ಫರ್ಮ್ ಆಗಿ ಬುಕಿಂಗ್ಸ್ ಓಪನ್ ಆಗುತ್ತೆ ಸೋಮವಾರ ಇಲ್ಲ ಮಂಗಳವಾರ, ಇಲ್ಲಾಂದರೆ ಬುಧವಾರ ಫೈನಲ್ ಆಗಿ ಆನ್ಲೈನ್ ಬುಕಿಂಗ್ಸ್ಗಳು ಎಲ್ಲ ಕಡೆಗೂ ಓಪನ್ ಆಗುತ್ತೆ. ಅದ್ರ ಬಗ್ಗೆ ನೀವು ಯಾವುದೇ ಥರದ್ದು ಒಂದು ಆತಂಕ ಪಡುವಂಥ ವಿಚಾರಗಳು ಯಾವುದೂ ಇಲ್ಲ. ತುಂಬ ಜನ ಪಾಪ ಮೆಸೇಜ್ ಮಾಡಿದ್ರಿ, ನನಗೂ ಅನ್ನಿಸ್ತು ನಿನ್ನೆ ವಿಡಿಯೋ ಮಾಡೋಣ ಅಂತ, ಬಟ್ ತುಂಬ ತಡ ಆಗೋಯ್ತು. ಸೊ ನಾನು ತುಂಬ ಟಯರ್ಡ್ ಆಗೋಗಿದ್ದೆ ನಿನ್ನೆ, ಯಾಕಂದರೆ ನಿನ್ನೆ ಫ್ಯಾನ್ ಸೆಲೆಬ್ರೇಷನ್ಸ್ UI ಇದ್ದಿದ್ದರಿಂದ ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನು ಕೂಡ ರಿವ್ಯೂ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟಯರ್ಡ್ ಆಗಿದ್ದೆ. ಸೊ ಅದನ್ನು ಒಂದು ಕಡೆ ಆಯಿತು ಅಂತಂದರೆ, ಸೊ ಎಲ್ಲರೂ ಕೇಳ್ತಿರುವಂಥದ್ದು ಫ್ಯಾನ್ ಶೋ ಬಗ್ಗೆ ಅಂತ. ಸೊ ಫ್ಯಾನ್ ಶೋ ಬಗ್ಗೆ ಮುಂದೆ ಮಾತಾಡ್ತೀನಿ. ಸೊ ಸದ್ಯಕ್ಕೆ ಫ್ಯಾನ್ ಶೋ ಈಗ ಬೆಂಗಳೂರಲ್ಲಂತೂ ಫ್ಯಾನ್ ಶೋ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬ್ರದರ್, ಬಟ್ ನಮ್ಮೂರಲ್ಲಿರುತ್ತಾ, ನಮ್ಮ ತಾಲೂಕಲ್ಲಿರುತ್ತಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಫ್ಯಾನ್ ಶೋನ ಸೆಲೆಕ್ಟೆಡ್ ಸಿಟೀಸ್ಗಳಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ. ತುಂಬ ಸಿಟೀಸ್ಗಳು ಕೂಡ ಡೌಟು. ಸೊ ಸೆಲೆಕ್ಟೆಡ್ ಸಿಟೀಸ್ ಖಂಡಿತವಾಗ್ಲೂ ಕೊಡ್ತಾರೆ, ಯಾಕಂದರೆ ಇದಕ್ಕೆ ಕೆಲವೊಂದು ಪರ್ಮಿಷನ್ಸ್ಗಳೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಕೆಲವೊಂದು ಸೆಲೆಕ್ಟೆಡ್ ಸಿಟೀಸ್ಗಳಲ್ಲಿ ಕನ್ಫರ್ಮ್ ಆಗಿ ಕೊಡ್ತಾರೆ ದೊಡ್ಡ ಸಿಟಿಗಳಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಫ್ಯಾನ್ ಶೋ ಬಗ್ಗೆ ಖಂಡಿತವಾಗ್ಲೂ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಆ್ಯಂಡ್ ಈಗ ನಾಳೆ ವಿಚಾರಕ್ಕೆ ಬರಲೇಬೇಕು. ಸೊ ಟ್ರೈಲರ್ ಏನಪ್ಪ, ಈ ಸಡನ್ನಾಗಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ಸಡನ್ನಾಗಿ ಥಿಯೇಟ್ರಲ್ಲಿ ಒಂದು ಟ್ರೈಲರ್ನ ನಾವು ಈ ಪ್ರೀ ರಿಲೀಸ್ ಇವೆಂಟಲ್ಲಿ ನೋಡ್ತೀವಿ ಅಂದರೆ, ಸೊ ಅದಕ್ಕಿಂತ ಮುಂಚೆ ಬೆಳಗ್ಗೆನೇ ಒಂದು ರಿಲೀಸ್ ಮಾಡ್ತಿರುವಂಥದ್ದು ಒಂದು ನಿಜವಾಗ್ಲೂ
ಒಳ್ಳೇದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವೆಂಟ್ ಟೈಮಲ್ಲಿ ಮಾಡೋಕ್ಕಿಂತ ಬೆಳಗ್ಗೆನೇ ಮಾಡಿದ್ರೆ ತುಂಬಾ ಒಂದು ವ್ಯೂಸ್ ಆಗಿರ್ಬೋದು, ಒಂದು ಇಂಪ್ರೆಷನ್ ಆಗಿರ್ಬೋದು, ಸಖತ್ತಾಗಿ ಕ್ರಿಯೇಟ್ ಆಗುತ್ತೆ. ಸೊ ಸಂಜೆ ಟೈಮಲ್ಲಿ ಮಾಡೋಕ್ಕಿಂತ ಅವ್ರು ಬೆಳಗ್ಗೆ ಟೈಮಲ್ಲಿ ಪ್ಲಾನ್ ಮಾಡಿದಂತ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಬೆಳಗ್ಗೆ ನಾಳೆ ಮ್ಯಾಕ್ಸ್ ಟ್ರೈಲರ್ ಬರ್ತಾ ಇದೆ, 11 ಗಂಟೆ 8 ನಿಮಿಷಕ್ಕೆ ರಿಲೀಸ್ ಆಗ್ತಾ ಇದೆ ಸರಿಗಮ ಒಂದು ಯೂಟ್ಯೂಬ್ ಚಾನಲಲ್ಲಿ, ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಲ್ಲರೂ ಕೂಡ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ತುಂಬ ವೆಯ್ಟಿಂಗ್ ಮಾಡ್ತೇನೆ. ಆ್ಯಂಡ್ ನಾಳೆ ದುರ್ಗದಲ್ಲಿ ನಡೀತಿರೋ ಫಂಕ್ಷನ್ಸ್ ಕೂಡ ನಾನು ಬರ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಬರ್ತಾ ಇದ್ದೀರ ಅಂತ ಭಾವಿಸ್ತೀನಿ. ನಾನು ಟ್ರೈಲರ್ದೊಂದು ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ ನಾಳೆ ಅಲ್ಲಿ ಬಂದು. ಸೊ ಯಾರೆಲ್ಲ ನನಗೆ ನಾಳೆ ಸಿಗ್ತಿರ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ದುರ್ಗಕ್ಕೆ ಬರ್ತಾ ಇದ್ದೀನಿ. ಆ್ಯಂಡ್ ಟ್ರೈಲರ್ ರಿಯಾಕ್ಷನ್ ನಾಳೆ ಅಲ್ಲೇ ಮಾಡೋಣ ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ನಾಳೆ ಚಿತ್ರದುರ್ಗದಲ್ಲಿ ಸಿಗೋಣ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚಿತವಾಗಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.